जन्माद्यस्य यतोऽन्वयादितरतश्चार्थेष्वभिज्ञस्वराट् तेने ब्रह्महृदाय आदिकवये मुह्यन्ति यं सूरयः तेजो वारिमृदां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि श्रीर्यत्ररूपिण्युरुगाय पादयोः करोति मानं बहुधा विभूतिभिः प्रेङ्कश्रितायाः कुसुमाकरानुगैः विगीयमाना प्रियकर्मगायते देहेन्द्रियप्राणमनोभिमानो जीवोऽन्तरात्मा गुणकर्ममूर्तिः सूत्रं महानुत्युरुदेहगीतः संसार आधावतिकारतन्त्रः यस्वानुभावमखिलश्रुतिसारमेकम् अध्यात्मदीपमतितीर्षतां तमोन्धं संसारिणां करुणयाः पुराणगुह्यं तं व्याससूनुमुपयामि गुरुं मुनीनाम् यस्यात्मयोगरचितं न विदुर्विरिञ्च रुद्रादयः सुमतयः पतयो गिरां ये त्वन्मायया विहतदृष्टय एतदञ्जः किं तस्य ते वयमसन्मतयो गृणीम. ಶ್ರೀ ಗುರುಭ್ಯೋ ನಮಃ. ಭಾಗವತದ 1ನೇ ಸ್ಕಂದದ 12ನೇ ಅಧ್ಯಾಯದ 44ನೆಯ ಶ್ಲೋಕ ಇವತ್ತು ನಾವು ನೋಡಬೇಕಾದದ್ದು. ಧರ್ಮರಾಜ ಒಂದು ಬಾರಿ ಕಳವಳಗೊಂಡ. ಪ್ರತಿನಿತ್ಯದಂತೆ ತನ್ನ ಅರಮನೆಯ ಒಂದು ಭಾಗದಲ್ಲಿ ಧೃತರಾಷ್ಟ್ರ, ಗಾಂಧಾರಿ, ಕುಂತಿ ಇವರೇನು ಇರ್ತಾ ಇದ್ರು. ಆ ಭಾಗದಲ್ಲಿ ಹೋಗಿ ನೋಡಿದಾಗ ಪ್ರತಿನಿತ್ಯ ಅವನಿಗೆ ಅವರೆಲ್ಲ ಕಂಡು ಬರ್ತಿರುವಂತೆ ಆವತ್ತು ಕಂಡು ಬರಲಿಲ್ಲ. ಅವ್ರಿಗೇನಾದರೂ ಆಗಿರಬೇಕು ಅಂತ ಆತ ಶಂಕಿಸಿದ. ಸಂಜಯನನ್ನು ಕೇಳಿದ. ಸಂಜಯನು ಕೂಡ ಅವರು ಎಲ್ಲಿ ಹೋದರು ಅಂತ ನನಗೆ ಗೊತ್ತಿಲ್ಲ, ನಮ್ಮನ್ನು ಅವರು ವಂಚಿಸಿ ಬಿಟ್ರು ಅಂತ ತನ್ನ ದುಃಖವನ್ನು ತೋಡಿಕೊಂಡ. ಇದಾದ ಬಳಿಕ ನಾರದರೇ ಅಲ್ಲಿಗೆ ಬಂದರು. ಅವರನ್ನೇ ಈ ಧರ್ಮರಾಜ ಪ್ರಶ್ನಿಸಿದ. ನಮ್ಮ ದೊಡ್ಡಪ್ಪ, ದೊಡ್ಡಮ್ಮ, ನಮ್ಮ ತಾಯಿ ಇವರೆಲ್ಲ ಎಲ್ಲಿ ಹೋಗಿದ್ದಾರೆ ಅದನ್ನು ಹೇಳು ಅಂತ ಅವರನ್ನೇ ಕೇಳಿದ. ಸಂಸಾರವೆಂಬ ಸಾಗರದಲ್ಲಿ ದೋಣಿಯನ್ನು ನಾವು ಹತ್ತಿದ್ದೇವೆ. ನಮ್ಮನ್ನು ಈ ಸಂಸಾರ ಸಾಗರದಿಂದ ಪಾರುಗಾಣಿಸುವ ಆ ದೋಣಿಯ ಕರ್ಣಧಾರರು, ನಾವಿಕರು ನೀವು. ಆದ್ದರಿಂದ ನೀವು ನಮ್ಮನ್ನೀಗ ಈ ದುಃಖದಿಂದಲೂ ಕೂಡ ಪಾರುಗಾಣಿಸಬೇಕಾಗಿದೆ ಅಂತ ಅವ್ರನ್ನ ಪ್ರಾರ್ಥಿಸಿದ. ಆಗ ಅವರು ಅವನಿಗೆ ಸಮಾಧಾನ ಹೇಳಲಿಕ್ಕೆ ತೊಡಗಿದರು. ಇದು ಈಶ್ವರ ವಶಂ ಜಗತ್, ಈ ಜಗತ್ತೆಲ್ಲವೂ ಕೂಡ ಭಗವಂತನ ವಶ. ಅವನು ಈ ಜಗತ್ತಿನ ಎಲ್ಲ ಜೀವರನ್ನು ಕೂಡ ಕೆಲವು ಬಾರಿ ಒಗ್ಗೂಡಿಸ್ತಾನೆ, ಕೆಲವು ಬಾರಿ ಅವರನ್ನು ಬೇರ್ಪಡಿಸ್ತಾನೆ. ಮಗುವೊಂದು ತನಗೆ ಬೇಕಾದಾಗ ಆಟ ಆಡಲಿಕ್ಕಾಗಿ ಆಟಿಕೆಗಳನ್ನು ಒಗ್ಗೂಡಿಸಿ, ಬೇಡಾದಾಗ ಅವುಗಳನ್ನೆಲ್ಲ ಬೇರ್ಪಡಿಸುವಂತೆ ಅಥವಾ ಎಲ್ಲಿ ಬೇಕೆಂದಲ್ಲಿ ಅವುಗಳನ್ನು ಚೆಲ್ಲಿ ಹೋಗುವಂತೆ ಈ ಭಗವಂತನು ಕೂಡ ನಮ್ಮೆಲ್ಲರನ್ನು ಕೂಡ ಆಟ ಆಡಿಸ್ತಿದ್ದಾನೆ. ನಾವು ಆತನ ಕೈಯಲ್ಲಿರುವಂಥ ಆಟಿಕೆಗಳು. ನಮಗೆ ಈ ಜಗತ್ತಿನಲ್ಲಿ ನಮಗೆ ಬೇಕೆಂದಂತೆ ವರ್ತಿಸುವ, ನಮಗೆ ಬೇಕಾದಷ್ಟು ಕಾಲ ಜೀವಿಸುವ, ಬೇಕಾದವರೊಂದಿಗೆ ಜೀವಿಸುವ ಅವಕಾಶ ಏನಿಲ್ಲ. ದೀರ್ಘಕಾಲ ಬದುಕುವಂತಹ ಅವಕಾಶವೂ ಕೂಡ ನಮಗೆ ಯಾವುದೇ ರೀತಿಯಾದದ್ದು ಇಲ್ಲ. ಆದ್ದರಿಂದ ಎಲ್ಲವೂ ಭಗವಂತನ ಇಚ್ಛೆಯಂತೆ ನಡೆದಿದೆ ಅನ್ನೋದನ್ನು ತಿಳಿದು ನೀನು ಸಮಾಧಾನ ಪಡಬೇಕಷ್ಟೆ, ಇದಕ್ಕೆ ಬೇರೆ ಮಾರ್ಗ ಏನಿಲ್ಲ ಅಂತ ಹೇಳಿದರು. ಈ ಮುಂದಿನ 44ನೇ ಶ್ಲೋಕ ನಾವಿವತ್ತು ನೋಡಬೇಕಾದದ್ದು. ಇದೆಲ್ಲವೂ ಅಪರಿಹಾರ್ಯ, ಇದಕ್ಕೆ ಒಂದು ಬೇರೆ ಮಾರ್ಗವೇ ಇಲ್ಲ. ಆದ್ದರಿಂದ ನೀನು ಇದರ ಬಗ್ಗೆ ಏನೂ ಆಲೋಚನೆ ಮಾಡಬೇಕಾದ್ದಿಲ್ಲ ಅಂತ ಈ 44ನೇ ಶ್ಲೋಕದಲ್ಲಿ ಹೇಳ್ತಿದ್ದಾರೆ. ಯನ್ಮನ್ಯಸೆ ಧ್ರುವಂ ಲೋಕಂ ಅಧ್ರುವಂ ವಾ ಅಥವಾ ಉಭಯಂ ಸರ್ವಥಾ ನಹಿಶೋಚ್ಯಾಸ್ತೆ ಸ್ನೇಹಾದನ್ಯತ್ರ ಮೋಹಜಾತ್ ಅಂತ ಆ ಶ್ಲೋಕದಲ್ಲಿ ಕಾಣಿಸ್ತದೆ. ಯಾರ ಬಗ್ಗೆ ಶೋಕಿಸ್ತಾ ಇದ್ದೀಯ? ಈ ಜೀವದ ಬಗ್ಗೆ ಶೋಕಿಸ್ತೀಯೋ ಅಥವಾ ದೇಹದ ಬಗ್ಗೆ ಶೋಕಿಸ್ತೀಯೋ? ಜೀವ ಅಂತೂ ನಿತ್ಯ. ಆ ಜೀವ ಹಿಂದೆಯೂ ಇತ್ತು, ಇಂದೂ ಇದೆ, ಮುಂದೂ ಇರ್ತದೆ. ಅದು ಯಾವ ಕಾಲಕ್ಕೂ ಕೂಡ ಇರುವಂಥದ್ದೇ.
ಆದ್ದರಿಂದ ಅದರ ಬಗ್ಗೆ ನೀನು ಶೋಕಿಸುವ ಅಗತ್ಯವೇನಿಲ್ಲ. ಇನ್ನು ದೇಹದ ಬಗ್ಗೆ ಶೋಕಿಸ್ತೇನೆ, ದೇಹ ಅನಿತ್ಯವಾಗಿದೆ, ನಮ್ಮವರನ್ನು ನಾವು ಕಳ್ಕೊಂಡ್ರೆ ಆ ದೇಹ ಹೊರಟು ಹೋಗ್ತದೆ ಅಂತ ಅಭಿಪ್ರಾಯಪಟ್ಟರೆ ಅದಕ್ಕೆ ಹೇಳ್ತಾರೆ ದೇಹ ಅನಿತ್ಯ ಅನ್ನುವುದು ಅಪರಿಹಾರ್ಯ. 100 ವರ್ಷ, 1000 ವರ್ಷ, 1,00,000 ವರ್ಷ ಆದರೂ ಕೂಡ ಆ ದೇಹ ಅಂತ ಅನ್ನೋದು ಬದುಕಿ ಮುಂದೊಂದು ದಿವಸ ಅದು ಹೊರಟೋಗಬೇಕಾದದ್ದು. ಆದ್ದರಿಂದ ಅದಕ್ಕಾಗಿ ಶೋಕಿಸುವುದು ಕೂಡ ಯಾವುದೇ ರೀತಿಯಾಗಿ ಸಮರ್ಥನೀಯ ಅಲ್ಲ. ಸರ್ವಥಾ ನಹಿ ಶೋಚ್ಯಾಸ್ತೆ, ಏನೇ ಇಲ್ಲಿ ಈ ನಮ್ಮವರು, ನಮ್ಮ ಬಂಧುಗಳು, ಮಿತ್ರರು ಅನ್ನೋರು ಯಾವ ಕಾರಣಕ್ಕೂ ಕೂಡ ಶೋಚ್ಯರಲ್ಲ. ಸ್ನೇಹಾದ ಅನ್ಯತ್ರ ಮೋಹಜಾತ್, ಕೇವಲ ನಮಗೆ ಮೋಹದ ಕಾರಣದಿಂದಾಗಿ ಅವರು ನಾವು ಅವರನ್ನು ಅವಲಂಬಿಸಿದ್ದೀವಿ, ಅವರು ನಮ್ಮನ್ನು ಅವಲಂಬಿಸಿದ್ದಾರೆ ಅಂತ ಈ ಭ್ರಮೆಯಿಂದ ನಾವು ಬದುಕ್ತೇವಷ್ಟೆ. ಅದರಿಂದ ಇದು ಬೇಡ ಅಂತ ನಾರದರು ಅವ್ರಿಗೆ ಹೇಳ್ತಿದ್ದಾರೆ. ಯನ್ಮನ್ಯಸೆ ಧ್ರುವಂ ಲೋಕಂ, ಇಲ್ಲಿರುವಂಥ ಶಬ್ದ ಲೋಕ ಎಂಬ ಶಬ್ದ, ಧ್ರುವ ಅಧ್ರುವ ಎಂಬ ಶಬ್ದ, ಉಭಯ ಎಂಬ ಶಬ್ದ ಅನೇಕ ರೀತಿಯಾದಂಥ ವ್ಯಾಖ್ಯಾನಗಳಿಗೆ ಅವಕಾಶ ಮಾಡಿಕೊಟ್ಟಿದೆ. ಅದನ್ನೊಂದಿಷ್ಟು ನಾವೀಗ ನೋಡಬೇಕಾಗಿದೆ. ಇದಕ್ಕೆ ಸಂಬಂಧಪಟ್ಟಂತೆ ರಾಧಾಕೃಷ್ಣರ ಒಂದು ವ್ಯಾಖ್ಯಾನವನ್ನು ಮಾತ್ರ ನೋಡ್ತೇನೆ. ಅದ್ವೈತ ಮತದ ಒಂದು ನಿರೂಪಣ ಅದರಲ್ಲಿದೆ, ಆದ್ದರಿಂದ ಅದೊಂದನ್ನು ನೋಡ್ತೇನೆ. ಲೋಕ ಅಂದರೆ ಜನ ಅಂತ ಅರ್ಥ. ಲೋಕ ಅಂದರೆ ಯಾವುದೋ ಭೂಲೋಕ, ಸ್ವರ್ಗಲೋಕ, ಪಾತಾಳ ಲೋಕ ಇತ್ಯಾದಿ ಲೋಕಗಳಲ್ಲ. ಲೋಕ ಅಂದರೆ ಜನರು, ಜೀವರು ಅಂತ ಅದರ ತಾತ್ಪರ್ಯ. ಲೋಕರ ದರ್ಶನೆ ಅಂತ, ಯಾರು ಜ್ಞಾನ ಉಳ್ಳವರಿದ್ದಾರೋ, ಚೈತನ್ಯ ಉಳ್ಳವರಾಗಿದ್ದಾರೋ ಅವರನ್ನು ಲೋಕ ಅಂತ ಹೇಳ್ತಾರೆ. ಜಡ ವಸ್ತುಗಳಿಗೆ ಜ್ಞಾನ ಇಲ್ಲ ಅನ್ನೋದು ನಮ್ಗೆ ಗೊತ್ತಿದೆ. ಆದ್ದರಿಂದ ಅವರು ಜೀವರನ್ನು ಲೋಕ ಅಂತ ಹೇಳಬೇಕೆ ಹೊರತು ಬೇರೆ ಯಾರು ಕೂಡ ಲೋಕರಲ್ಲವೇ ಅಲ್ಲ ಈ ಜಗತ್ತಿನಲ್ಲಿ. ಲೋಕಸ್ಯ ಧ್ರುವತ್ವೇ, ಈ ಜನರು ಅವರು ಧ್ರುವ ಅಂತ ನೀನು ಭಾವಿಸುವುದಾದರೆ ತಸ್ಮಾದೇವ ಶೋಕ ವ್ಯರ್ಥ, ಶಾಶ್ವತವಾಗಿ ಅವರು ಇರುವವರೇ ಪ್ರತಿಯೊಬ್ಬರು ಕೂಡ. ಆದ್ದರಿಂದ ಅವ್ರ ಬಗ್ಗೆ ಶೋಕ ಮಾಡಬೇಡ. ಎಲ್ಲ ಜೀವರು ಕೂಡ ಶಾಶ್ವತರು ಅಂದಮೇಲೆ ಶೋಕ ಮಾಡಬೇಡ. ಅಧ್ರುವತ್ವೇ ಶೋಕೇನಾಪಿ ಅಧ್ರುವತ್ವ ಪರಿಹಾರ ಅಸಂಭವ ಶೋಕೋ ನ ಕಾರ್ಯ. ಅವರು ಧ್ರುವರಲ್ಲ, ಶಾಶ್ವತರಲ್ಲ ಅಂದರೆ ಹಾಗಾದರೂ ಕೂಡ ನೀನು ಶೋಕ ಪಡಬೇಕಾದ್ದಿಲ್ಲ. ಯಾಕೆಂದರೆ ಯಾರು ಶಾಶ್ವತರಲ್ಲವೋ ಅವ್ರ ಬಗ್ಗೆ ನಾವು ಶೋಕ ಮಾಡಿ ಉಪಯೋಗವೇನು? ನಾವು ಶೋಕ ಮಾಡುವುದರಿಂದ ಅವರೇನಾದರೂ ಮತ್ತೂ ದೀರ್ಘಕಾಲ, ಶಾಶ್ವತ ಕಾಲ ಅವರು ಇರುವಂತಿದ್ರೆ ಅವಾಗೇನಾದ್ರು ಶೋಕ ಮಾಡಿ ಉಪಯೋಗ. ಧ್ರುವ ಅಂದರೆ ಶಾಶ್ವತ, ಅಧ್ರುವ ಅಂದರೆ ಅಶಾಶ್ವತ. ಧ್ರುವರಾದರೆ, ಶಾಶ್ವತರೇ ಆದರೆ ನೀನು ಅಳುವುದೇ ಅದಕ್ಕೆ. ಅಶಾಶ್ವತರು ಅಂತಾದರೆ ನೀನು ಹತ್ತದ್ರಿಂದ ಉಪಯೋಗವೇನು? ಎರಡೂ ಬೇಡ. ಉಭಯತ್ವ ಅಭಾವೆ, ಧ್ರುವವೂ ಅಲ್ಲ ಅಧ್ರುವವೂ ಅಲ್ಲ ಅಂತ ನೀನೇನಾದರೂ ಭಾವಿಸುವುದಾದರೆ ಆವಾಗ ಮಿಥ್ಯಾರೂಪತ್ವೇನ ತದಾಪಿ ಶೋಕಸ್ಯ ಅಕಿಂಚಿತ್ ಕರತ್ವಾತ್. ಈ ಜಗತ್ತು ಪರಬ್ರಹ್ಮನಿಗಿಂತ ಭಿನ್ನವಾದ ಈ ಜಗತ್ತು ಅದು ಶಾಶ್ವತವೂ ಅಲ್ಲ ಅಶಾಶ್ವತವೂ ಅಲ್ಲ ಅಂದರೆ ಅದು ಮಿಥ್ಯಾ ಅಂತಾಯಿತು. ಕಪ್ಪೆ ಚೀಪಿನಲ್ಲಿ ಕಂಡು ಬೆಳ್ಳಿ, ಹಗ್ಗದಲ್ಲಿ ಕಂಡು ಹಾವು ಅದೆಲ್ಲ ಮಿಥ್ಯಾ ಅಂತಾಯಿತು. ಮಿಥ್ಯಾ ಅಂತ ಆಗಿಬಿಟ್ರೆ ಆ ಮಿಥ್ಯಾಭೂತವಾದ್ರ ಬಗ್ಗೆ ನಾವು ಶೋಕಿಸುವುದು ಯಾತಕ್ಕೆ? ಇದು ಆ ಅದ್ವೈತದ ಛಾಯೆಯುಳ್ಳಂಥ ವ್ಯಾಖ್ಯಾನ. ಅಂತೂ ಈ ಅದ್ವೈತವನ್ನಾದರೂ ಬೋಧನೆ ಮಾಡುವುದು ಯಾತಕ್ಕೆ ಅಂದರೆ ಜಗತ್ತಿನಲ್ಲಿ ನಮಗೆ ತೀವ್ರವಾದ ಆಸಕ್ತಿ ಬೇಡ ಅನ್ನೋದನ್ನು ತೋರಿಸ್ಲಿಕ್ಕೋಸ್ಕರನೇ. ಸ್ವಪ್ನ ಮಾಯಾ ಮನೋರಥಂ ಅಂತ ಒಂದು ಕಡೆ ವಿದುರ ಮತ್ತು ಧೃತರಾಷ್ಟ್ರನ ಸಂವಾದದಲ್ಲಿ, ಅಕ್ರೂರ ಮತ್ತು ಧೃತರಾಷ್ಟ್ರನ ಸಂವಾದದಲ್ಲಿ ಕೇಳಿ ಬರ್ತದೆ. ಕೃಷ್ಣ ತಾನು ಕಂಸನನ್ನು ಕೊಂದ ಮೇಲೆ ಒಂದು ಬಾರಿ ಅಕ್ರೂರನನ್ನು ಧೃತರಾಷ್ಟ್ರನ ಕಡೆ ಕಳಿಸಿಕೊಡ್ತಾನೆ. ಧೃತರಾಷ್ಟ್ರ, ನಿನ್ನ ಅಣ್ಣನ ಮಕ್ಕಳು ತಮ್ಮನ ಮಕ್ಕಳು ಪಾಂಡವರು, ಅವ್ರ ಬಗ್ಗೆ ನೀನು ಪಕ್ಷಪಾತದಿಂದ ವರ್ತಿಸುವುದು ಯೋಗ್ಯ ಅಲ್ಲ ಅಂತ ಹೀಗೆ ಉಪದೇಶ ಮಾಡ್ತಾನೆ ಅಕ್ರೂರ. ಅಲ್ಲಿಗೆ ಬಂದು ಅಲ್ಲಿ ಬರುವಂಥ ಒಂದು ಮಾತಿದು, ಸಂಸಾರ ಎಲ್ಲ ಇದೊಂದು ಮಾಯೆ. ಆಕಾಶದಲ್ಲಿ ನಮಗೆ ಯಾವುದ್ಯಾವುದೋ ಮೋಡಗಳು ಒಂದೊಂದು ಸ್ಥಿತಿಯಲ್ಲಿ ಕಂಡಾಗ ಒಂದು ಯಾವುದೋ ದೊಡ್ಡ ನಗರದಂತೆ, ಕೋಟೆ ಕೊತ್ತಲಗಳಂತೆ ಕಾಣ್ತವೆ. ಅವೆಲ್ಲ ಅಶಾಶ್ವತ. ಹಾಗೆ ಇದು ಕೂಡ ಅಶಾಶ್ವತವೇ, ಈ ಜಗತ್ತು ಕೂಡ ಅಶಾಶ್ವತವೇ. ಈ ಜಗತ್ತು ಕೂಡ ಮಿಥ್ಯಾನೇ, ಅಶಾಶ್ವತ ಅಂತ ನನ್ನ ಮುಖದಿಂದ ಬಂತಷ್ಟೇ, ನನ್ನ ಸಂಸ್ಕಾರಕ್ಕೆ ಅನುಗುಣವಾಗಿ. ವಸ್ತುತಃ ಈ ಜಗತ್ತು ಮಿಥ್ಯಾಭೂತವಾದದ್ದೇ ಅಂತ ಅಲ್ಲಿ ಬಂದಿದೆ. ಅದನ್ನು ಜಗತ್ತಿಗೆ ಮಿಥ್ಯಾತ್ವವನ್ನು ಹೇಳುವುದು ಯಾಕೆ ಅಂದರೆ ಈ ಜಗತ್ತೆಲ್ಲವೂ ಕೂಡ ಮಿಥ್ಯಾಭೂತ ಎಂಬ ಭಾವನೆ ನಮಗೆ
ಮನವರಿಕೆ ಆದಾಗ ಜಗತ್ತಿನ ಬಗ್ಗೆ ಇರುವ ತೀವ್ರವಾದ ಒಂದು ಹಪಹಪಿ ಇದು ಹೋಗಬೇಕು ಎಂಬ ದೃಷ್ಟಿಯಿಂದ ಅದನ್ನು ಹೇಳ್ತಿರ್ತಾರೆ. ಇದು ರಾಧಾಕೃಷ್ಣರ ವ್ಯಾಖ್ಯಾನ. ಅದೊಂದು ಮಾತ್ರ ನನಗೆ ಹಿಡಿಸಿತು, ಅದರಿಂದ ಅದನ್ನೊಂದನ್ನು ಹೇಳಿದ್ದೇನೆ. ಉಳಿದುದನ್ನೇನು ಹೇಳುವ ಅಗತ್ಯ ಇಲ್ಲ ಅಂತ ಕಾಣಿಸ್ತು ನನಗಲ್ಲಿ. ಇದಕ್ಕೆ ವಿಜಯಧ್ವಜರು ಮತ್ತು ಯಾದವಾರ್ಯರು ಏನು ವ್ಯಾಖ್ಯಾನ ಮಾಡಿದ್ದಾರೆ ಅಂತ ಅನ್ನೋದನ್ನೊಂದಿಷ್ಟನ್ನು ನೋಡೋಣ. ಅದಕ್ಕೆ ಆಚಾರ್ಯರ ತಾತ್ಪರ್ಯವೂ ಕೂಡ ಇದೆ. ಅಪರಿಹಾರ್ಯತ್ವಾತ್ ಅಶೋಚ್ಯಾಹ, ಇದಕ್ಕೆ ಪರಿಹಾರವೇ ಸಾಧ್ಯ ಇಲ್ಲ, ಅದರಿಂದ ಇವರು ಅಶೋಚ್ಯರಾಗಿದ್ದಾರೆ ಅಂತದ್ರ ತಾತ್ಪರ್ಯ. ಆರ್ಷಂ ಧರ್ಮೋಪನಿದೇಶಂ ಚ ವೇದಶಾಸ್ತ್ರ ವಿರೋಧಿನಂ ಎಸ್ ತರ್ಕೇಣ ಅನುಸಂಧತ್ತೆ ಸಧರ್ಮಂ ವೇದನೇತರಹ ಅಂತ ಒಂದು ಸ್ಮೃತಿ ಇದೆ. ಇದು ಯಾವುದೋ ಸ್ಮೃತಿಯಲ್ಲಿ ಬರುವಂಥ, ಮನುಸ್ಮೃತಿಯೋ ಎಲ್ಲೋ ಒಂದು ಕಡೆ ಬರುವಂಥ ಒಂದು ಮಾತು. ಅದಕ್ಕೇನು ತಾತ್ಪರ್ಯ ಅಂದರೆ, ಈ ಆರ್ಷಂ ಧರ್ಮೋಪದೇಶಂ, ಯಾವುದೇ ಸ್ಮೃತಿಗಳಲ್ಲಿ, ವೇದಗಳಲ್ಲಿ, ಪುರಾಣಗಳಲ್ಲಿ ಬರುವಂಥ ಧರ್ಮೋಪದೇಶ ಏನಿದೆ ಅದನ್ನು ತರ್ಕದಿಂದ ಅನುಸಂಧಾನ ಮಾಡಬೇಕಂತ. ಆವಾಗ ಅವನಿಗೆ ಧರ್ಮದ ನಿಜವಾದ ಅರಿವಾಗ್ತದೆ. ಹೀಗೆ ಬಂದಿದೆ ಆ ಮಾತು. ಹಾಗಾದರೆ ತರ್ಕದ ಅನುಸಂಧಾನ ಅಂತ ಅನ್ನೋದು ಯಾವತ್ತೂ ಬಹಳ ಮುಖ್ಯ. ಜಗತ್ತಿನ ಸ್ಥಿತಿಗತಿಗಳು, ಪರಮಾತ್ಮನ ಸ್ಥಿತಿಗತಿಗಳು, ಇವುಗಳ ಬಗ್ಗೆ ಈ ತರ್ಕದ ಅನುಸಂಧಾನ ಅಂತ ಅನ್ನೋದು ಬಹಳ ಮುಖ್ಯ. ಹಾಗಾದ್ರೆ ಏನು ತರ್ಕ ಅಂದರೆ ಅದಕ್ಕೆ ತರ್ಕವನ್ನು ತೋರಿಸ್ತಾರೆ ಅಂತ ವಿಜಯಧ್ವಜರು ಹೇಳಿದ್ದಾರೆ. ಈ ಲೋಕ ಅಂದರೆ ಶರೀರ ಇದೆಯಲ್ಲ, ಲೋಕ ಅಂದರೆ ಜೀವರು ಅಂತ ಅರ್ಥ ಮಾಡಿದ್ದೀವಿ. ಲೋಕರು ಅಂದರೆ ಆ ಶರೀರದಿಂದ ವಿಶಿಷ್ಟರಾದ ಜೀವರು ಅಂತಲೂ ಅರ್ಥ ಆಗ್ಬೋದು. ವಿಜಯಧ್ವಜರು ಅದನ್ನು ಶರೀರ ಅಂತ ಅರ್ಥ ಮಾಡಿದ್ದಾರೆ. ಇದನ್ನು ಧ್ರುವ ನಿತ್ಯ ಅಂತ ನೀನೇನಾರು ತಿಳ್ಕೊಂಡ್ರೆ, ಅಥವಾ ಅಧ್ರುವ ಅಂದರೆ ಅನಿತ್ಯ ಅಂತ ತಿಳ್ಕೊಂಡ್ರೆ, ಅಥವಾ ಉಭಯ ನಿತ್ಯಾನಿತ್ಯ ಅಂತ ನೀನು ತಿಳ್ಕೊಂಡ್ರೆ, ಆವಾಗ ಈ ಮೂರು ಪಕ್ಷದಲ್ಲಿಯೂ ಕೂಡ ನೀನು ಯಾವ ಕಾರಣಕ್ಕೂ ಶೋಕ ಮಾಡಬೇಕಾಗಿಲ್ಲ ಅಂತ ಹೇಳ್ತಿದ್ದಾರೆ. ನಿತ್ಯತ್ವೇ ನಾಶಾಭಾವಾತ್, ಹೌದು ನಿತ್ಯರೇ ಅಂತ ಆಗಿಬಿಟ್ರೆ ನಾಶವೇ ಇಲ್ಲ, ಅದರಿಂದ ಅವ್ರ ಬಗ್ಗೆ ಶೋಕ ಯಾಕೆ ಮಾಡಬೇಕು? ಇನ್ನು ಅವರು ನಮಗೆ ಕಾಣ್ತಾ ಇಲ್ಲ, ಈ ಶರೀರವನ್ನು ಅವರು ಪರಿತ್ಯಾಗ ಮಾಡಿಬಿಟ್ರೆ ಅವರು ಕಾಣ್ತಿಲ್ಲ, ಅದರಿಂದ ಅವರು ಅನಿತ್ಯರಾದ್ದರಿಂದ, ಅವರ ದೇಹ ಅನಿತ್ಯ ಆದ್ದರಿಂದ ನಾವು ಶೋಕ ಪಡ್ತೀವಿ ಅಂತಂದರೆ ಆವಾಗ ನಾವು ದುಃಖ ಆಗ್ತದೆ ನಮಗೆ. ಯಾಕಂದರೆ ಶರೀರ ಕಾಣಿಸ್ತಿಲ್ವಲ್ಲ, ಅದರಿಂದ ದುಃಖ ಆಗ್ತದಂದರೆ ಆ ರೂಪದಲ್ಲಿ ಆ ಜೀವನನ್ನು ನಮಗೆ ನೋಡ್ಲಿಕ್ಕೆ ಆಗೋದಿಲ್ಲಲ್ಲ ಮತ್ತೆ, ಅದರಿಂದ ನಮಗೆ ದುಃಖ ಆಗ್ತದೆ ಅಂತಂದರೆ ತಸ್ಯ ಅಪರಿಹಾರ್ಯತ್ವಾತ್, ಅದು ಅಪರಿಹಾರ್ಯ, ಅದಕ್ಕೆ ಯಾವುದೇ ರೀತಿಯಾದ ಉಪಾಯ ಏನೂ ಇಲ್ಲ, ನೀನು ಶೋಕಪಟ್ಟು ಉಪಯೋಗವೇನಿಲ್ಲ. ಮೂರನೇದಂತೂ ವ್ಯಾಹತ, ಒಂದು ವಸ್ತು ನಿತ್ಯ ಆಗಬೇಕು, ಕಾಲ ದೇಶ ಇತ್ಯಾದಿಗಳಂತೆ, ಅಥವಾ ಘಟಪಟಾದಿಗಳಂತೆ ಅನಿತ್ಯ ಆಗಬೇಕು. ನಿತ್ಯವೂ ಅಲ್ಲದ ಅನಿತ್ಯವೂ ಅಲ್ಲದ ವಸ್ತು ಇರೋದೇ ವ್ಯಾಹತ. ಆದ್ದರಿಂದ ನೀನು ಇದು ಯಾವುದ್ರ ಬಗ್ಗೆಯೂ ಕೂಡ ಚಿಂತೆ ಮಾಡಬೇಡ ಅಂತ ಅದ್ರ ತಾತ್ಪರ್ಯ. ಹಾಗಾದರೆ ಜನ ಈ ಜಗತ್ತಿನಲ್ಲಿ ಚಿಂತೆ ಮಾಡ್ತಾರಲ್ಲ, ಕೆಲವು ಬಾರಿ ಹೀಗೆ ಕಾಣಿಸ್ತದೆ. ದೊಡ್ಡ ದೊಡ್ಡ ಜ್ಞಾನಿಗಳಾದವರು ಕೂಡ ಚಿಂತೆ ಮಾಡುವಂತೆ ಕಾಣಿಸ್ತದೆ. ಪಂಡಿತರು ಚಿಂತೆ ಮಾಡ್ತಾರೆ, ಪಾಮರರು ಚಿಂತೆ ಮಾಡ್ತಾರೆ, ತಮ್ಮ ಮರಣದ ಬಗ್ಗೆ ದುಃಖ ಪಡ್ತಾರೆ, ತಮ್ಮವರ ಮರಣದ ಬಗ್ಗೆ ದುಃಖ ಪಡ್ತಾರೆ. ಇದೆಲ್ಲ ಹೇಗೆ ಅಂದರೆ, ಅದಕ್ಕೆ ಸ್ನೇಹಾತ್ ಅನ್ಯತ್ರ ಮೋಹಜಾತ್, ಇದೆಲ್ಲ ಮೋಹ ಅಂದರೆ ಅಹಂ ಮಮ ಅನ್ನುವಂಥ ಮೋಹ. ಇದರಿಂದಾಗಿ ನಾನು ನನ್ನದು ಅನ್ನುವಂಥ ಮೋಹದಿಂದಾಗಿ ಇವೆಲ್ಲ ಬಂದಿದೆ. ಅದರಿಂದ ಹುಟ್ಟಿರುವುದು ಸ್ನೇಹ. ಆ ಸ್ನೇಹದಿಂದಾಗಿ ದುಃಖ ಆಗ್ತದೆ. ಆದ್ದರಿಂದ ಭ್ರಮೆಯಿಂದ ಹುಟ್ಟಿದ ಸ್ನೇಹ ಇದು, ವಾಸ್ತವಿಕವಾಗಿ ಯಥಾರ್ಥ ಜ್ಞಾನದಿಂದ ಹುಟ್ಟಿದ ಸ್ನೇಹ ಅಲ್ಲ. ಇಂಥ ಸ್ನೇಹದಿಂದ ಏನು ಮಾಡಬೇಕಾಗಿದೆ? ಯಥಾರ್ಥ ಜ್ಞಾನದಿಂದ ಹುಟ್ಟಿರುವ ಸ್ನೇಹ ಅಂದರೆ ಅದು ಭಗವಂತನ ಬಗ್ಗೆ ಮಾತ್ರ. ಆದ್ದರಿಂದ ಇದರಿಂದ ಏನೂ ಉಪಯೋಗವಿಲ್ಲ, ನೀನು ಚಿಂತೆ ಮಾಡಬೇಡ ಅಂತ ಅದರ ತಾತ್ಪರ್ಯ. ಈ ಯಾದವಾರ್ಯರ ವ್ಯಾಖ್ಯಾನ ಈಗ ನೋಡೋಣ. ಧ್ರುವಂ ಲೋಕಂ ನಿತ್ಯಂ ಅಂದರೆ ಪ್ರಕಾಶ ರೂಪಂ. ನಾನು ಮೊದಲು ಹೇಳಿದ್ದು ಲೋಕರ ದರ್ಶನ ಅಂತ ಹೇಳಿದ್ನಲ್ಲ, ಜ್ಞಾನದ ಬೆಳಕುಳ್ಳ ಜೀವ, ಅದಕ್ಕಾಗಿ ಅವನನ್ನು ಲೋಕ ಅಂತ ಹೇಳೋದು. ಅಂಥ ಜೀವನನ್ನು ಉದ್ದೇಶ ಮಾಡಿಕೊಂಡು ಶೋಕ ಅಂತ ನೀನು ಹೇಳುವುದಾದರೆ, ಅವನನ್ನು ಧ್ರುವ ಅಂದರೆ ಶಾಶ್ವತ ಅಂತ ಭಾವಿಸುವುದಾದರೆ, ಅಥವಾ ಅಧ್ರುವ, ಈ ದೇಹ ಅಂತ ಅನ್ನೋದು ಅನಿತ್ಯ, ಲೋಕಂ ದೇಹಂ, ಲೋಕ ಅನ್ನೋ ಶಬ್ದಕ್ಕೆ ಯಾದವಾರ್ಯರು ಮೊದಲೊಂದು ಬಾರಿ ಜೀವ ಅಂತನೋ ಎರಡನೇ ಬಾರಿ ದೇಹ ಅಂತನೋ ಅರ್ಥ ಮಾಡಿದ್ದಾರೆ. ಈ ಕಾರಣದಿಂದಾಗಿ ದೇಹ ಅಸ್ಥಿರ ಅಂತ ಶೋಕ ಪಡುವುದೋ ಅಥವಾ ಜೀವ ಸ್ಥಿರ ಅಂತ ಶೋಕ ಪಡುವುದೋ ಯಾವ ಕಾರಣಕ್ಕಾಗಿ? ಅಥವಾ ಉಭಯಂ ದೇಹ ವಿಶಿಷ್ಟಂ ಜೀವಂ, ದೇಹದಿಂದ ವಿಶಿಷ್ಟನಾದ ಈ ಜೀವನನ್ನು ನಮಗೆ ಮುಂದೆ ಈ ಜೀವನ ನೋಡ್ಲಿಕ್ಕಾಗೋದಿಲ್ಲಲ್ಲ. ಜೀವ ಶಾಶ್ವತ ಇರಬಹುದು. ಈ ರೂಪದಿಂದ ನಮ್ಮ ತಂದೆ ನಮ್ಮ ತಾಯಿ ಯಾವ ರೂಪದಿಂದ ನಮ್ಮವರೆಗೆ ನಮ್ಮ ಜೊತೆಗೆ ಇಷ್ಟು ದಿವಸ ಇದ್ದರು, ಅವರನ್ನು ಇನ್ನು ಮುಂದೆ ಆ ರೂಪದಲ್ಲಿ ನೋಡ್ಲಿಕ್ಕಾಗೋದಿಲ್ವಲ್ಲ, ಅದರಿಂದ ಶೋಕ ಅಂತ ಹೇಳಿದರೆ ಅದು ಯಾವುದೂ
ಉಪಯುಕ್ತ ಅಲ್ಲ. ಯಾಕೆಂದರೆ ಜೀವನನ್ನು ಉದ್ದೇಶಂತೂ ಶೋಕ ಬೇಡೇ ಬೇಡ. ಯಾಕೆಂದ್ರೆ ನಾವು ನಿತ್ಯ ದೇಹವನ್ನು ಉದ್ದೇಶಿಸಿ ದುಃಖ ಪಡೋಣ ಅಂದರೆ ಅದು ಸಾಧ್ಯ ಇಲ್ಲ. ನೀವೆಷ್ಟು ಶೋಕಪಟ್ಟರು, ನೀವೇನು ಮಾಡಿದರೂ ಆ ದೇಹಕ್ಕೆ ಒಂದು ಶಾಶ್ವತವಾದಂಥ ಸ್ಥಿತಿ ಬರುವುದು ಸಾಧ್ಯವೇ ಇಲ್ಲ. ನೀವು ದುಃಖ ಪಟ್ಟರೂ ಅಷ್ಟೇ, ದುಃಖ ಪಡದೇ ಇದ್ರೂ ಅಷ್ಟೇ. ಆದ್ದರಿಂದ ಅದ್ರ ಬಗ್ಗೆನೂ ಬೇಡ, ಅದು ಅನಿತ್ಯವೇ. ಇನ್ನು ಯಾವುದು ನಿತ್ಯವೂ ಅಲ್ಲ ಅನಿತ್ಯವೂ ಅಲ್ಲ ಅಂತೇನು ಭಾವಿಸ್ತಾ ಇದ್ದೀರಿ, ಅದ್ರ ಬಗ್ಗೆನೂ ಕೂಡ ಶೋಕ ಬೇಡ. ಅಥ ಅನಿತ್ಯತ್ವ ಹೇತೋಹೋ ನ ಶೋಚತ್ವ ಅಸಾಧಕತ. ಅನಿತ್ಯ ಆದ್ದರಿಂದ ಶೋಕ ಮಾಡಬೇಡ ಅಂತ ಹೇಳಿದ್ರಲ್ಲ, ಯಾಕೆ ಅಂತಂದ್ರೆ ಅದಕ್ಕೇನು ತಾತ್ಪರ್ಯ ಏನು ಅಂದರೆ ಅಪರಿಹಾರ್ಯಾರ್ಥ. ಅದನ್ನೇ ಭಗವದ್ಗೀತಾದಲ್ಲಿ ಬಂದ ಮಾತು ಅದೇ. ತಸ್ಮಾತ್ ಅಪರಿಹಾರ್ಯಾರ್ಥೆ ನತ್ವಂ ಶೋಚಿತು ಅರ್ಹಸಿ. ಯಾವುದನ್ನು ಬದಲಾಯಿಸ್ಲಿಕ್ಕೆ ಸಾಧ್ಯ ಇಲ್ವಾ, ಅದಕ್ಕೆ ನಾವು ನಮ್ಮನ್ನು ಒಗ್ಗಿಸ್ಕೊಳ್ಬೇಕಷ್ಟೆ. ಅದು ಬಿಟ್ಟು ಬೇರೆ ಅದಕ್ಕೆ ಮಾರ್ಗವೇ ಇಲ್ಲ. ದೇಹ ವಿಶಿಷ್ಟಸ್ಯವ ಅನಿತ್ಯತ್ವಾತ್ ನಾಶಃ ಅಪರಿಹಾರ್ಯ. ಜೀವನಿಗೆ ನಾಶ ಇಲ್ಲದೆ ಇರ್ಬೋದು, ದೇಹ ವಿಶಿಷ್ಟನಾದ ಜೀವನಿಗೆ ನಾಶ ಇದೆಯಲ್ಲ, ಅದರಿಂದ ನಾವು ದುಃಖ ಪಡ್ತಿದ್ದೀವಿ ಅಂದರೆ ಅದರಿಂದಾದರೂ ನೀನು ದುಃಖಪಟ್ಟೇನು ಉಪಯೋಗ? ಈ ಜೀವನಿಗೆ ಹಿಂದೊಂದು ದೇಹ ಇತ್ತು, ಇಂದೊಂದು ದೇಹ ಇತ್ತು, ಮುಂದೆ ಮತ್ತೊಂದು ದೇಹ ಬರ್ತದೆ. ಅಂತೂ ಅವನಿಗೆ ಈ ಎಲ್ಲ ದೇಹಗಳನ್ನು ಒಂದೊಂದು ಕಾಲಕ್ಕೂ ಅವನು ಬಿಟ್ಟು ಹೋಗಲೇಬೇಕು. ಅದರಿಂದ ನೀನು ದುಃಖ ಪಡಬೇಡ ಅಂತ ಅಭಿಪ್ರಾಯ ಹೇಳ್ತಿದ್ದಾರೆ. ಆದರೆ ಜಗತ್ತಿನಲ್ಲಿ ದುಃಖ ಪಡ್ತಿದ್ದಾರಲ್ಲ ಜನ, ಯಾಕೆ? ಅದಕ್ಕೇನು ಕಾರಣ ಅಂದರೆ ಸ್ನೇಹದಿಂದ ಮಾಡ್ತಾರಷ್ಟೇ, ಅಭಿಮಾನದಿಂದ ಮಾಡ್ತಾರೆ. ಸ್ನೇಹನೂ ಕೂಡ ಏನು ಸ್ವಾಭಾವಿಕವಾದ್ದಲ್ಲ. ಸ್ವಾಭಾವಿಕವಾಗಿ ನಮಗಿರುವ ಪ್ರೀತಿ ಅನುಬಂಧ ಅದೆಲ್ಲವೂ ಕೂಡ ಭಗವಂತನ ಕುರಿತಾದ್ದೇ. ಇಲ್ಲಿ ಅದು ಬಂದಿಲ್ಲ, ಆದರೂ ನಾನು ಅದನ್ನು ಹೇಳ್ತಿದ್ದೇನಷ್ಟೇ. ಭಾಗವತದಲ್ಲೇ ಮುಂದೊಂದು ಕಡೆ ಬರೋದಿದೆ, ಮುಕ್ತಿರ್ ಹಿತ್ವ ಅನ್ಯಥಾ ರೂಪಂ ಸ್ವರೂಪೇಣ ವ್ಯವಸ್ಥಿತಿ ಅಂತ. ನಾವು ನಾಳೆ ಮುಕ್ತರಾದ ಈಗಿರುವ ಯಾವುದೇ ರೀತಿಯಾದ ಅಸ್ವಾಭಾವಿಕವಾದ ರೂಪ, ಅಸ್ವಾಭಾವಿಕವಾದ ವಿಕಾರಗಳು ನಮ್ಮ ವ್ಯಕ್ತಿತ್ವದಲ್ಲಿ, ಅಸ್ವಾಭಾವಿಕವಾದಂಥ ಅಭಿಮಾನಗಳು, ಪ್ರೇಮಗಳು, ಇದ್ಯಾವುದು ಕೂಡ ನಮ್ಮ ಮನಸ್ಸಿನಲ್ಲಿ ಉಳಿದಿರೋದಿಲ್ಲ. ಆದ್ದರಿಂದ ಇವನ್ನೆಲ್ಲವನ್ನು ಕೂಡ ನಾವು ಬಿಟ್ಟೇ ಬಿಡಬೇಕಾಗ್ತದೆ. ಸ್ವಾಭಾವಿಕವಾದಲ್ಲ ಇದು. ಸ್ವಾಭಾವಿಕವಾದ ಒಂದು ಅಭಿಮಾನಕ್ಕೆ, ಪ್ರೇಮಕ್ಕೆ, ಪ್ರೀತಿಗೆ ನಾವ್ಯಾಕೆ ನಮ್ಮ ಹೃದಯದಲ್ಲಿ ಅವಕಾಶ ಕೊಡಬೇಕು ಅಂತ ಅದರ ತಾತ್ಪರ್ಯ. ಅದಕ್ಕೆ ಮೋಹ, ಅಲ್ಲಿ ಸ್ನೇಹ ಅನ್ಯತ್ರ ಮೋಹಜಾತ್ ಅಂತ ಬರೆದಿದ್ದಾರಲ್ಲ, ಅಲ್ಲಿ ಮೋಹ ಅಂತಿದೆಯಲ್ಲ, ಮೋಹ ಅಂದ್ರೆ ಏನು? ಏತೇ ಮದೀಯಾಹ ಅಹಂಚ ಏತೇಷಾಂ ಪೋಷಕಾಹ. ಇವರೆಲ್ಲ ನನ್ನವರು, ನಾನು ಇವರನ್ನು ಪೋಷಿಸ್ತಾ ಇದ್ದೇನೆ, ನಾನಿಲ್ಲದೆ ಇವ್ರು ಹೇಗೆ ಬದುಕ್ತಾರೆ ಅನ್ನೋ ಭ್ರಮ. ಭಗವಂತ ಎಲ್ಲರನ್ನೂ ನೋಡ್ಕೊಳ್ಳಿಕ್ಕಿರುವಾಗ ನಾನೇನು ಮಾಡುವವನಿದ್ದೇನೆ? ಈ ಒಂದು ಭ್ರಮ ಏನಿದೆಯಲ್ಲ, ಆ ಭ್ರಮಕ್ಕೆ ಮೋಹ ಅಂತಾರೆ. ಅದರಿಂದ ಹುಟ್ಟಿರುವುದೇ ಈ ಸ್ನೇಹ. ಇದೊಂದು ಕಾರಣ ಇದೆ ಅಷ್ಟೇ. ಈ ಒಂದು ಕಾರಣವನ್ನು ಬಿಟ್ಟು ಅಲ್ಲಿ ಶೋಕ ಮಾಡಲಿಕ್ಕೆ ಏನು ಕಾರಣ ಇದೆ? ಬೇರೆ ಇನ್ಯಾವ ಕಾರಣವೂ ಇಲ್ಲ. ಅದಕ್ಕಾಗಿ ಕಾರಣವನ್ನು ಬಿಡು, ಈ ಶೋಕವನ್ನು ಬಿಡು, ಆ ಶೋಕಕ್ಕೆ ಕಾರಣವಾದಂಥ ಸ್ನೇಹವನ್ನೂ ಬಿಡು. ಅಸ್ವಾಭಾವಿಕವಾದಕ್ಕೆ ನಿನ್ನ ಮನಸ್ಸಿನಲ್ಲಿ ನೀನು ಎಡೆ ಕೊಡಬೇಡ ಅಂತ ಹೇಳ್ತಿದ್ದಾರೆ. ತಸ್ಮಾತ್ ಜಹ್ಯಂಗ ವೈಕ್ಲವ್ಯಂ ಅಜ್ಞಾನಕೃತಮಾತ್ಮನಃ ಕಥಂ ತ್ವನಾಥಾಃ ಕೃಪಣಾಃ ವರ್ತೇರನ್ ಬತ ಮಾಮೃತೆ. ಮುಂದಿನ 45ನೇ ಶ್ಲೋಕದಲ್ಲಿ ಏನು ಹೇಳ್ತಾರೆ ಅದನ್ನ ಈಗ ಗಮನಿಸೋಣ. ಅಜ್ಞಾನದಿಂದ ಹುಟ್ಟಿರುವಂತಹ ಒಂದು ಮನೋದೌರ್ಬಲ್ಯ ಇದು. ಇದನ್ನು ನೀನೀಗ ಬಿಡಬೇಕು. ಕಥಂ ತ್ವನಾಥಾಃ ಕೃಪಣಾಃ, ಇವರೆಲ್ಲ ಅನಾಥರಾದವರು. ಈ ಶ್ಲೋಕ ಇದು. ಈ ಶ್ಲೋಕದ ಅನುವಾದವನ್ನು ಸ್ವಲ್ಪ ಮೊದಲೇ ಹೇಳಿದೆ ಅಷ್ಟೇ, ನಾನು ಪ್ರಮಾದದಿಂದ ಮೊದಲೇ ಹೇಳಿದೆ ಅಷ್ಟೇ. ಬತ ಮಾಮೃತೆ, ನಾನಿಲ್ಲದೆ ಬದುಕ್ತಾರೆ ಹೇಗೆ ಅನ್ನೋದೆಲ್ಲ ಒಂದು ದೊಡ್ಡ ಭ್ರಮೆ. ಯಾಕೆಂದ್ರೆ ಕಾಲಕರ್ಮ ಗುಣಾಧೀನ ದೇಹೋಯಂ ಪಾಂಚಭೌತಿಕ ಕಥಂ ಅನ್ಯಾಂಸ್ತು ಗೋಪಾಯೇತ್ ಸರ್ಪಗ್ರಸ್ತೋ ಯಥಾ ಪರಂ ಅಂತ ತುಂಬಾ ಸುಂದರವಾದಂಥ ಶ್ಲೋಕ ಇದು. ಯಾರ್ಯಾರನ್ನೋ ನಾನು ಬದುಕಿಸ್ತೇನೆ, ಅವರನ್ನು ನಾನು ಕಾಪಾಡ್ತೇನೆ, ನನ್ನ ಹೆಂಡತಿ, ನನ್ನ ಮಕ್ಕಳು, ಈ ಸಮಾಜ, ಇವರೆಲ್ಲ ನನ್ನನ್ನು ಅವಲಂಬಿಸಿದ್ದಾರೆ ಅಂತ ನೀನೊಂದು ಭ್ರಮೆ ಇಟ್ಕೊಂಡಿದ್ದೀಯಲ್ಲ, ಆ ಭ್ರಮೆಗೆ ಏನು ಆಧಾರವೂ ಕೂಡ ಇಲ್ಲ. ನೀನೇ ಯಾವುದೋ ರೀತಿಯಾದ ಮರಣಕ್ಕೆ ತುತ್ತಾಗುವವನಿದ್ದೆ. ಸರ್ಪಗ್ರಸ್ತ ಯಥಾ ಪರಂ ಅಂತ ಒಂದು ಕಪ್ಪೆ ಇದೆ. ಆ ಕಪ್ಪೆ ಅಂತ ಅನ್ನೋದು
ಎಲ್ಲೋ ಸಂಚಾರ ಮಾಡ್ತಿದ್ದಾಗ ಅದೊಂದು ಹಾವು ಅದನ್ನು ಹಿಡಿಯಿತು. ಹಾವಿನ್ನೂ ಪೂರ್ಣ ನುಂಗಿಲ್ಲ, ಹಾವಿನ ಬಾಯಲ್ಲಿದೆ ಈ ಕಪ್ಪೆ. ಆ ಕಪ್ಪೆ ಮತ್ತೊಂದು ಯಾವುದೋ ತನ್ನನ್ನು ಅವಲಂಬಿಸಿದ ಕಪ್ಪೆಯನ್ನು ಬದುಕಿಸಲಿಕ್ಕೆ ಪ್ರಯತ್ನ ಪಟ್ಟರೆ ಅದು ಹೇಗೆ ಹಾಸ್ಯಾಸ್ಪದ ಆಗ್ತದೋ ಹಾಗೆ ನಿಮ್ಮ ಪ್ರಯತ್ನವೂ ಕೂಡ ಹಾಸ್ಯಾಸ್ಪದ ಅಂತ ಅದರ ತಾತ್ಪರ್ಯ. ಇದು ಮನುಷ್ಯನನ್ನು ತುಂಬ ಬಾಧಿಸುವಂಥ ಒಂದು ಸಂಗತಿ ಅಂತ ನನಗೆ ಅನೇಕ ಬಾರಿ ಅನಿಸಿದ್ದಿದೆ. ನಾವು ನಮ್ಮ ಬಗ್ಗೆ ಇಟ್ಕೊಂಡಿರುವಂಥ ಒಂದು ಸುಪೀರಿಯಾರಿಟಿ ಕಾಂಪ್ಲೆಕ್ಸ್ ಇದು. ಯಾರ್ಯಾರನ್ನೂ ರಕ್ಷಿಸಬೇಕಾದ ಜವಾಬ್ದಾರಿ ನನಗಿದೆ, ನಾನಿಲ್ಲದೆ ಅವ್ರು ಬದುಕ್ತಾರೆ ಹೇಗೆ, ಅದಕ್ಕಾಗಿ ನಾನಿಂಥ ಎಲ್ಲ ಕೆಲಸಗಳನ್ನು ಮಾಡಬೇಕಾಗಿದೆ ಅಂತ. ಅನೇಕ ಬಾರಿ ಸ್ತ್ರೀಯರು ಪುರುಷರು ಎಲ್ಲರೂ ಕೂಡ ಮನೆಯ ಸಣ್ಣ ಪುಟ್ಟ ಕೆಲಸಗಳಿಂದ ಹಿಡಿದು ದೊಡ್ಡ ದೊಡ್ಡ ವ್ಯವಹಾರಗಳು, ದೊಡ್ಡ ದೊಡ್ಡ ಸರ್ಕಾರದ ಮಟ್ಟದ ದೊಡ್ಡ ದೊಡ್ಡ ವ್ಯವಹಾರಗಳು, ಮನೆಯ ಮಟ್ಟಿನ ವ್ಯವಹಾರಗಳು ಎಲ್ಲ ಕಡೆನೂ ಇವು ಕಂಡು ಬರ್ತವೆ. ನಾನಿಲ್ಲದೆ ಹೋದರೆ ಈ ಮನೆ ನಡೀತಿರ್ಲಿಲ್ಲ ಅಂತ ಹೆಂಡತಿ ಆಲೋಚನೆ ಮಾಡ್ತಿರ್ತಾಳೆ. ನಮ್ಮ ಗಂಡ ಏನು ತಂದು ಹಾಕ್ತಾರೆ, ಅವ್ರಿಗೇನು ಜ್ಞಾನ ಇದೆ, ನಾನಿಲ್ಲದೆ ಹೋದರೆ ನನ್ನ ಗಂಡನನ್ನ ಮಕ್ಕಳನ್ನ ಇವರೆಲ್ಲರನ್ನು ಹಿಡಿದಿಡುವ ಒಂದು ಶಕ್ತಿಯೇ ಆದಂಥ ನಾನಿಲ್ಲದೆ ಹೋದರೆ ಏನು ನಡೀತದೆ ಅಂತ ಅವಳು ಆಲೋಚನೆ ಮಾಡ್ತಿರ್ತಾಳೆ. ಈ ಹೆಂಗಸಿಗೇನು ಬುದ್ಧಿ ಇದೆ, ಇವಳೇನು ಓದಿದ್ದಾಳೆ, ನಾನು ಇಷ್ಟೆಲ್ಲ ಅಪಾರವಾದ ಜ್ಞಾನ ಇದ್ದವನು, ಹೊರಗೆ ದುಡಿದು ಮನೆಯನ್ನು ನಿಭಾಯಿಸಿ ಹೊರಗಿನ ವ್ಯವಹಾರವನ್ನು ಉದ್ಯೋಗವನ್ನು ನಿಭಾಯಿಸಿ ಮಾಡ್ತಿದ್ದೀನಿ, ಆದ್ದರಿಂದ ಈ ಮನೆ ಒಂದು ರೀತಿಯಲ್ಲಿದೆ ಅಂತ ಗಂಡ ಅನ್ಕೋತಿರ್ತಾನೆ. ಜಗತ್ತಿನ ಎಲ್ಲ ಕಡೆನೂ ಹೀಗೆ, ಮನೆಯದ್ದು ಹೀಗೆ, ಸಮಾಜದ್ದು ಹೀಗೆ. ಸಮಾಜದ ಭಾರವೆಲ್ಲ ತಮ್ಮ ತಲೆ ಮೇಲೆ ಬಿದ್ದವರು ಅಂತ ಕೆಲವರು ವರ್ತಿಸ್ತಿರ್ತಾರೆ. ಸಂಘ ಸಂಸ್ಥೆಗಳ ಭಾರವೆಲ್ಲ ನಮ್ಮ ಮೇಲೆ ಇದೆ, ನಾವಿಲ್ಲದೆ ಹೋದರೆ ಅದು ಯಾವುದು ಸರಿಯಾಗಿ ನಡೀಲಿಕ್ಕಿಲ್ಲ ಅಂತ ಇನ್ನು ಕೆಲವರು ಅನ್ಕೋತಿರ್ತಾರೆ. ಜಗತ್ತಿನಲ್ಲಿ ಯಾವುದ್ಯಾವುದೋ ಲೆವೆಲ್ನಲ್ಲಿ ಇವೆಲ್ಲ ನಡೀತಿರ್ತವೆ. ಅದಕ್ಕೆಲ್ಲ ಯಾರ್ಯಾರು ನಮ್ಮ ಈ ಅಹಂಕಾರ ಏನಿದೆ, ಅಜ್ಞಾನಕೃತವಾದಂಥ ಈ ಒಂದು ಮೋಹಕ್ಕೆ ಯಾರ್ಯಾರು ಗಾಳಿ ಬೇರೆ ಬೀಸ್ತಿರ್ತಾರೆ. ಹೌದು, ನೀವಿದ್ದಿದ್ದರಿಂದ ಇದೆಲ್ಲ ನಡೆದಿದೆ, ನೀವೊಬ್ರು ಇಲ್ಲದೆ ಹೋದರೆ ಇದನ್ನು ಯಾರಿಗೂ ಕೂಡ ಮಾಡ್ಲಿಕ್ಕೆ ಸಾಧ್ಯ ಆಗ್ತಿರ್ಲಿಲ್ಲ ಅಂತ ಅದಕ್ಕೆ ಗಾಳಿ ಬೇರೆ ಬೀಸ್ತಾರೆ. ನಮ್ಮ ಅಜ್ಞಾನದ ಬೆಂಕಿಗೆ ಅವ್ರು ಗಾಳಿ ಬೇರೆ ಬೀಸ್ತಾರೆ. ಈ ಅಜ್ಞಾನದ ಬೆಂಕಿ ಇದು ಮತ್ತಷ್ಟು ಪ್ರಜ್ವಲಿಸ್ತಾ ಹೋಗ್ತದೆ. ಅದು ನಮ್ಮನ್ನೇ ಸುಟ್ಟಾಗ್ತದೆ, ನಮ್ಮ ಸುತ್ತಮುತ್ತಿದ್ದವ್ರನ್ನೂ ಸುಟ್ಟಾಗ್ತದೆ. ಜಗತ್ತಿನ ಯಾವ ಕೆಲಸವೂ ಕೂಡ, ದೈನಂದಿನ ಮನೆ ಕೆಲಸಗಳಿರ್ಬೋದು, ನಾವು ಮಾಡುವಂಥ ಪಾಠ ಪ್ರವಚನ ಮೊದಲಾದ ಕಾರ್ಯಗಳಿರ್ಬೋದು, ಯಾವುದೂ ಕೂಡ ನಾವಿಲ್ಲದೆ ನಡೆಯುವುದಿಲ್ಲ ಅನ್ನುವ ಕಾರ್ಯ ಯಾವುದೂ ಇಲ್ಲ. ಜಗತ್ತಿನಲ್ಲಿ ಇವನು ಇಲ್ಲದೆ ಹೋದರೆ ನಡೆಯುವುದಿಲ್ಲ ಅನ್ನುವ ಕಾರ್ಯ ಯಾವುದಾದ್ರೂ ಇದ್ದರೆ ಅದು ಸೃಷ್ಟಿ, ಪಾಲನೆ, ನಾಶ ಮೊದಲಾದ 8 ಮಾತ್ರ. ಮತ್ತು ಆ ಇವನು ಅಂದರೆ ಭಗವಂತ ಮಾತ್ರ. ಅವನೊಬ್ಬರನ್ನು ಕುರಿತು ಇವನು ಇಲ್ಲದೆ ಹೋದರೆ ಈ ಜಗತ್ತಿನ ಯಾವ ಕಾರ್ಯವೂ ನಡೀಲಿಕ್ಕಿಲ್ಲ ಅಂತ ಹೇಳ್ಬೋದು. ತೇನ ವಿನಾ ತೃಣಮಪಿ ನ ಚಲತೆ. ಭಗವಂತ ಒಬ್ಬ ಇಲ್ಲದೆ ಹೋದರೆ ಯಾವ ಕೆಲಸ ನಡೀಲಿಕ್ಕಿಲ್ಲ ಅಂತ ನಾವೆಲ್ಲ ತಿಳ್ಕೊಬಹುದು. ಭಗವಂತನೂ ಹಾಗೆ ತಿಳ್ಕೊಬಹುದು. ಇನ್ನು ಉಳಿದವರು ಯಾರೂ ಕೂಡ ನಾನಿಲ್ಲದೆ ಹೋದರೆ ಇದು ಯಾವುದು ಕೂಡ ನಡೆಯುವುದಿಲ್ಲ ಅಂತ ಆಲೋಚನೆ ಮಾಡುವುದಕ್ಕೆ ಯಾವ ಅರ್ಥವೂ ಇಲ್ಲ. ಆದರೂ ಹೀಗೆ ತಿಳ್ಕೊಂಡಿರ್ತಾರೆ, ಯಾರ್ಯಾರೋ ಅವರ ಭಾವನೆಗಳನ್ನು ಪೋಷಿಸ್ತಾ ಇರ್ತಾರೆ. ಇದು ಅಜ್ಞಾನದಿಂದ ಹುಟ್ಟಿದ್ದು. ನಮ್ಮಿಂದ ಎಷ್ಟಾಗುವುದಿದೆ? ಯಶ ದೇವೇ ಪರಾಭಕ್ತಿ ಯಥಾ ದೇವೇ ತಥಾ ಗುರು ಅಂತ ಶ್ರುತಿ ಇದೆ. ಗುರು ಹಿರಿಯರ ಬಗ್ಗೆ ಪ್ರೀತಿ ಇರಬೇಕಲ್ಲ. ಅದು ಇದ್ದರೆ ಅದು ನಮ್ಮನ್ನು ಭಗವಂತನ ಭಕ್ತಿಯ ಕಡೆ ತಗೊಂಡು ಹೋಗ್ತದಲ್ಲ. ಆದ್ದರಿಂದ ಆ ಗುರು ಹಿರಿಯರ ಬಗ್ಗೆ ಇರಬೇಕಾದ ಒಂದು ಪ್ರೇಮ, ಭಕ್ತಿ ಇತ್ಯಾದಿಗಳನ್ನು ನೀವು ಸಲ್ಲದು ಅಂತ ಹೇಗೆ ಹೇಳ್ತೀರಿ ಅಂತ ಈಗ ಪ್ರಶ್ನೆ ಬಂದರೆ, ಅದಕ್ಕೆ ಹೀಗೊಂದು ಪ್ರಶ್ನೆ ಮಾಡಿಕೊಂಡು ವಿಜಯಧ್ವಜರು ಹೇಳ್ತಾರೆ, ತಸ್ಯ ತದ್ವೈಲಕ್ಷಣ್ಯಾತ್ ಮಮ ತತ್ಪೋಷಣ ಕರ್ತೃತ್ವೇನ ಮನ್ನಾಥತ್ವಾತ್ ಮದ್ರತೆ ಜೀವನಮೇವ ನಾಸ್ತಿ ಇತಿ ತೇಷಾಂ. ಗುರುವಿನ ಬಗ್ಗೆ ಭಕ್ತಿ ಬೇಕು, ಹಿರಿಯರ ಬಗ್ಗೆ ಭಕ್ತಿ ಬೇಕು, ಎಲ್ಲ ಸರಿ. ಅದು ನಮಗೆ ಭಗವದ್ಭಕ್ತಿಗೆ ಪೋಷಕ ಆಗ್ತದೆ ಅನ್ನೋದು ಸರಿಯೇ. ಆದರೆ ಆ ಗುರು ಹಿರಿಯರಾದವ್ರ ಬಗ್ಗೆ, ಒಟ್ಟಾರೆ ತನ್ನದಾದದ್ರ ಬಗ್ಗೆ ತೀವ್ರವಾದ ಅಭಿಮಾನ ಸಲ್ಲದು ಅಂತ ಅದರ ತಾತ್ಪರ್ಯ. ನಾನಿಲ್ಲದೆ ಹೋದರೆ ಅವ್ರಿಗೆ ಜೀವನವೇ ಇಲ್ಲ ಅನ್ನುವ ಭ್ರಮ ಇರಬಾರ್ದಷ್ಟೆ. ಅನ್ಯಥಾ ಅಭಿಮಾನ ಬೇಡ. ಅವ್ರ ಬಗ್ಗೆ ಗೌರವ ಇರುವುದು ಬೇರೆ ಸಂಗತಿ. ಆತ್ಮನಃ ಪರಮಾತ್ಮನಃ ಅಜ್ಞಾನೇನ ಅಜ್ಞಾನಕೃತಂ ಆತ್ಮನಃ ಅಂತ ಬಂತು. ತನ್ನ ಜೀವಾತ್ಮನ ಬಗ್ಗೆನೂ ತನಗೆ ಸರಿಯಾದ ಜ್ಞಾನ ಇಲ್ಲ. ತಾನು ಭಗವಂತನ ಪ್ರತಿಬಿಂಬನಾಗಿದ್ದೇನಷ್ಟೇ. ಭಗವಂತನೇ ಬಿಂಬನಾಗಿದ್ದಾನೆ. ಅವನ ಬಿಂಬ, ನಾನು ಪ್ರತಿಬಿಂಬ. ಅವನು ನನ್ನದಾದ ಎಲ್ಲವನ್ನೂ ನಿಯಂತ್ರಿಸ್ತಾ ಇದ್ದಾನೆ. ನನ್ನೊಳಗೆ ಇದ್ದುಕೊಂಡು ಅವನು ಈ ಎಲ್ಲ ಕೆಲಸಗಳನ್ನು ಮಾಡ್ತಿದ್ದಾನೆ. ಪ್ರಕೃತೇ ಕ್ರಿಯಮಾಣಾನಿ ಗುಣೈಃ ಕರ್ಮಾಣಿ ಸರ್ವಶಃ ಅಹಂಕಾರ ವಿಮೂಢಾತ್ಮ ಕರ್ತಾಹಮಿತಿ ಮನ್ಯತೆ ಅಂತ ಭಗವದ್ಗೀತಾದಲ್ಲಿ ಬಂದಿರುವಂತೆ,
ಭಗವಂತ ಎಲ್ಲವನ್ನೂ ಮಾಡಿಸ್ತಾ ಇದ್ದಾನೆ. ಅದು ಇವನು ಮಾತ್ರ ನಾನೇನೋ ಮಾಡ್ತಿದ್ದೇನೆ ಅಂತ ತಿಳ್ಕೊಂಡ್ಬಿಟ್ಟಿದ್ದಾನೆ. ಇವನು ಭ್ರಮ ಅಷ್ಟೆ. ತನ್ನ ಬಗ್ಗೆಯೂ ಜ್ಞಾನ ಇಲ್ಲ, ಪರಮಾತ್ಮನ ಬಗ್ಗೆಯೂ ಜ್ಞಾನ ಇಲ್ಲ, ಪರಮಾತ್ಮನ ಸ್ವಾತಂತ್ರ್ಯದ ಬಗ್ಗೆ ಇವನಿಗೆ ಎಚ್ಚರವೇ ಇಲ್ಲ ಅಂತ ಅದರ ತಾತ್ಪರ್ಯ. ಮೋಹಕ್ಕಾದರೂ ಏನು ಕಾರಣ ಅದನ್ನು ಯಾದವಾರ್ಯ ವ್ಯಾಖ್ಯಾನದಲ್ಲಿ ಹೇಳ್ತಾರೆ. ಆತ್ಮನಃ ಪರಮಾತ್ಮನಃ ಜೀವಸ್ಯ ಸ್ವಾತಂತ್ರ್ಯೇಣ ಪಾರತಂತ್ರ್ಯೇಣ ಚ. ಭಗವಂತ ಸ್ವತಂತ್ರ, ನಾನು ಅಸ್ವತಂತ್ರ ಅನ್ನುವ ಜ್ಞಾನ ಇಲ್ಲದ ಕಾರಣದಿಂದಾಗಿ ಇದೊಂದು ವೈಕ್ಲವ್ಯ, ಚಿತ್ತ ವಿಕಾರ, ಇದು ಮನಸ್ಸಿನ ವಿಕಾರ. ಆ ಸ್ನೇಹವನ್ನು ಪರಿತ್ಯಾಗ ಮಾಡು, ಅದನ್ನು ಬಿಟ್ಬಿಡು, ಆಗ ನಿನಗೆ ದುಃಖ ಆಗೋದಿಲ್ಲ ಅಂತ ಅವರು ಸಮಾಧಾನ ಹೇಳ್ತಿದ್ದಾರೆ. ಕಾಲಕರ್ಮ ಗುಣಾಧೀನ ಅಂತ ಮುಂದಿನ ಶ್ಲೋಕ. ಇದರಲ್ಲಿ ಹೀಗೆ ಹೇಳ್ತಿದ್ದಾರೆ. ಕಾಲಹ ಅಂದರೆ ಈ ಪಕ್ಷ, ಮಾಸ, ಋತು ಮೊದಲಾದ ಇದೊಂದು ಕಾಲ. ಮತ್ತು ಕರ್ಮ ಅಂದರೆ ಫಲಪಾಚಕಂ ಪುಣ್ಯ ಪಾಪ ಲಕ್ಷಣಂ ಅದೃಷ್ಟಂ. ನಾವೇನು ಪುಣ್ಯ ಪಾಪ ಇತ್ಯಾದಿಗಳನ್ನು ಮಾಡ್ತಾ ಇದ್ದೀವಿ, ಈ ಎಲ್ಲ ಅದೃಷ್ಟ ಇದಕ್ಕೇನೆ ಕರ್ಮ ಅಂತ ಅನ್ನೋದು. ಮತ್ತು ಗುಣ ಅಂದರೆ ಸತ್ವರಜಸ್ಸು ತಮಸ್ಸು ಅನ್ನೋ ಗುಣಗಳು. ಈ ನಮ್ಮ ದೇಹ ಇದೆಯಲ್ಲ, ಇದು ಪಂಚಮಹಾಭೂತಗಳಿಂದ ಹುಟ್ಟಿದೆ. ಪಂಚಮಹಾಭೂತಗಳಿಂದ ನಮಗೆ ಈ ದೇಹ ಹೀಗೆ ಯಾಕೆ ಬಂತು, ಯಾವ ಕಾಲದಲ್ಲಿ ಬಂತು, ಯಾವ ತಂದೆ ತಾಯಂದ್ರ ಮಕ್ಕಳಾಗಿ ನಾವು ಹುಟ್ಟಿದೆವು, ಅದಕ್ಕೆಲ್ಲದಕ್ಕೂ ಕೂಡ ಕಾರಣಗಳಿವೆ. ಕಾಲರೂಪನಾದ ಭಗವಂತ ಇದ್ದಾನೆ, ನಾವುದೇ ಮಾಡಿದ ಕರ್ಮಗಳಿವೆ. ಕರ್ಮಭಿರ್ ಬ್ರಾಹ್ಮ್ಯಮಾಣಸ್ಯ ದೇವತಿರಿಯಂಗ್ ರಿಯೋನಿಷು ಅಂತ ಮುಂದೆ ಒಂದು ಭಾಗವತ ಶ್ಲೋಕ ಬರುತ್ತದೆ. ಕರ್ಮಗಳಿಗೆ ಅನುಸಾರವಾಗಿ ಕೆಲವರು ದೇವತೆಗಳು, ಕೆಲವರು ಮನುಷ್ಯರಾಗಿ, ಕೆಲವರು ಪಿತೃಗಳಾಗಿ, ಕೆಲವರು ಚಕ್ರವರ್ತಿಗಳಾಗಿ ಹುಟ್ಟುತ್ತಾ ಇದ್ದಾರೆ, ಕೆಲವರು ಋಷಿಗಳಾಗಿ ಹುಟ್ಟುತ್ತಿದ್ದಾರೆ. ಅಂತೂ ಕರ್ಮದಿಂದಾಗಿ ಅವರವರಿಗೆ ಒಂದೊಂದು ದೇಹ, ಇದರ ಜೊತೆಗೆ ಸತ್ವರಜಸ್ತಮ ಗುಣಗಳು ಬೇರೆ. ಪಂಚಮಹಾಭೂತಗಳಿಂದಾಗಿ ಈ ದೇಹ ನಮಗೆ ಸಿಕ್ಕಿದೆ. ಇಂಥ ಈ ಭೌತವಾದ ದೇಹ ಕಥಂ ಅನ್ಯಾಂಸು ಗೋಪಾಯೇತ್, ಇದರ ಸ್ಥಿತಿಯೇ ಇಷ್ಟು ಸೂಕ್ಷ್ಮವಾದ್ದು, ನಾಜೂಕಿಂದು. ಇದು ಇನ್ನೊಬ್ಬರನ್ನ ರಕ್ಷಿಸುವುದು ಹೇಗೆ? ಸರ್ಪಗ್ರಸ್ತೋ ಯಥಾಪರಂ. ಒಂದು ಹಾವಿನ ಹೆಡೆಗೆ ಬಾಯಲ್ಲಿ ಸಿಕ್ಕಿಬಿದ್ದಂಥ ಈ ಒಂದು ಸರ್ಪ ಪರಂ ಮಂಡೂಕಾಂತರಂ, ಮತ್ತೊಂದು ಕಪ್ಪೆಯನ್ನು ರಕ್ಷಿಸುವುದು ಅಂದರೆ ಅದು ಎಷ್ಟು ಹಾಸ್ಯಾಸ್ಪದ. ಕುಪಿತಾ ಹಿ ಫಣಚ್ಛಾಯ ಸಮೀಕೃತ್ಯ ಅಪರಂ ಸುಖಂ ಸೇವಂತೆ ಯತ್ಪದಂ ಧೀರಾಹ ತಮ್ಮೊಂದೇ ರಮಣಂ ಶ್ರೇಯ ಅಂತ ಜಯತೀರ್ಥರು ಅದನ್ನೇ ಹೇಳೋದು. ಕುಪಿತವಾದ ಸರ್ಪ, ಕಾಲ ಸರ್ಪ ತನ್ನ ಹೆಡೆಯಲ್ಲಿ ನಮ್ಮನ್ನು ಹಿಡಿದಿದೆ, ಅಥವಾ ಹಿಡಿದೇ ಹೋದರೂ ಅದರ ಹೆಡೆಯ ಅಡಿಯ ನೆರಳಿನಲ್ಲೇ ನಾವಿದ್ದೇವೆ. ಆ ನೆರಳನ್ನು ತಂಪಾದ ನೆರಳು ಅಂತ ತಿಳ್ಕೊಂಡ್ಬಿಟ್ಟಿದ್ದೇವೆ. ಆದರೆ ಆ ನೆರಳು, ಆ ತಂಪು ಎಷ್ಟು ದಿವಸ ಇರುವಂಥದ್ದು? ಅದು ಇಷ್ಟರ ಮೇಲೆ ತನ್ನ ಆಹಾರಕ್ಕಾಗಿ ಕಾಯ್ತಾ ಇರುವಂತಹ ಕಾಲಸರ್ಪ ನಮ್ಮನ್ನೇನು ರಕ್ಷಿಸಬೇಕು ಅಂತ ನೆರಳು ಕೊಟ್ಟಿದೆ ನಮಗೆ. ಅದೊಂದು ಕಾಲ ಕಾಯ್ತಾ ಇದ್ದೆ ಅಷ್ಟೇ. ನಮ್ಮನೇನು ಭಾರಿ ಪ್ರೀತಿಯಿಂದ ನಾವೇನೋ ಆ ಸರ್ಪದ ಬಂಧುಗಳು ಅಂತ ಅದೇನು ನಮ್ಮನ್ನು ಕಾಯ್ತಾ ಇಲ್ವಲ್ಲ, ಕಬಳಿಸ್ಲಿಕ್ಕಾಗಿ ಕಾಲಕ್ಕಾಗಿ ಕಾಯ್ತಾ ಇದೆ ಅಷ್ಟೆ. ಹಾಗೆ ಕಾಲಸರ್ಪ, ಕಾಲರೂಪನಾದ ಭಗವಂತನು ಕೂಡ ನಮ್ಮನ್ನು ಕಬಳಿಸುವವನೇ ಇದ್ದಾನೆ. ಕಾಲೋ ಬಲಿಯಾನ್ ಕಾಲೋ ಬಲಿನಾಂ ಭಗವಾನ್ ಈಶ್ವರೋವ್ಯಯ ಪ್ರಜಾ ಸಂಹರತೆ ಚಾಯಂ ಪಶುಪಾಲೋ ಯಥಾ ಪಶುವನ್ನಂತ. ಹಗಲು ಹೊತ್ತು ಮೇಯಿಸಲಿಕ್ಕೆ ಪಶುಗಳನ್ನು ತೊಗೊಂಡು ಹೋಗಿರ್ತಾನೆ ದನ ಕಾಯುವವನು, ಸಾಯಂಕಾಲದ ಹೊತ್ತು ಆ ಪಶುಗಳನ್ನೆಲ್ಲ ತನ್ನ ಬಡಿಗೆ ಸೆಳ್ಕೋತಾನೆ. ಹಾಗೆ ಕಾಲನಾಮಕನಾದ ಭಗವಂತನು ಕೂಡ ಈ ಎಲ್ಲರನ್ನು ತನ್ನ ಬಳಿಗೆ ಸೆಳ್ಕೋತಾನೆ. ಅದರಿಂದ ಅವನಿಗೆ ಕಾಲ ಅಂತಾರೆ. ಕಾಲ ಆಕಲನಾತ್, ಸಂಕಲನ ಅಂತ ಇರ್ತಿರ್ತಾರೆ, ಪ್ಲಸ್ ಮಾಡೋದು ಅಂತ. ಸಂಕಲನ ಅಂದರೆ ಪ್ಲಸ್ ಮಾಡೋದು, ನಮ್ಗೆ ಗೊತ್ತಿದೆ. ಈ ಎಲ್ಲ ಇಡೀ ಜಗತ್ತನ್ನು ಕೂಡ ತನ್ನ ಬಳಿಗೆ ಸಂಕಲನ ಮಾಡ್ತಾನೆ ಅವನು. ಆದ್ದರಿಂದ ಅವನನ್ನು ಕಾಲ ಅಂತ ಹೇಳ್ತಾರೆ. ಹೀಗೆ ಎಲ್ಲರನ್ನೂ ಅವನು ಕಬಳಿಸ್ಲಿಕ್ಕಾಗಿ ಕಾಯ್ತಾ ಇರುವಾಗ ನಾವ್ಯಾರನ್ನು ರಕ್ಷಿಸುವವರಿದ್ದೀವಿ? ಅದರಿಂದ ಈ ಭ್ರಮವನ್ನು ಬಿಡು ಅಂತ ಹೇಳ್ತಿದ್ದಾರೆ. ಯಾದವಾರ್ಯ ವ್ಯಾಖ್ಯಾನದಲ್ಲೂ ಕೂಡ ಅದೇ ಇದೆ. ಇಲ್ಲಿ ಕಾಲ ಅಂದರೆ ತಮೋಭಿಮಾನ್ಯ ಅಂತ ದುರ್ಗಾ, ಕಾಲಾಭಿಮಾನ್ಯ ದುರ್ಗಾದೇವಿಯನ್ನು ಇಟ್ಕೋಬಹುದು. ಮತ್ತು ಗುಣಗಳು ಅಂದರೆ ಸತ್ವರಜಸ್ತಮೋ ಗುಣಗಳಿಗೆ ಅಭಿಮಾನಿನಿಯಾದ ವಿಶೇಷತಃ ತಮಸ್ಸಿನ ಅಭಿಮಾನಿಯಾದ ದುರ್ಗಾದೇವಿಯನ್ನು ಇಟ್ಕೋಬಹುದು. ಇವರೆಲ್ಲರ ಅಧೀನರು ನಾವು. ಕಾಲನಾಮಕನಾದ ಭಗವಂತನ ಅಧೀನ, ಕರ್ಮವನ್ನು ಮಾಡಿಸುವ ದೇವತೆಗಳ ಅಧೀನರು ನಾವು. ಸತ್ವರಜಸ್ತಮೋ ಗುಣಗಳಿಗೆ ನಿಯಾಮಕಳಾದ ಶ್ರೀಭೂ ದುರ್ಗಾ ಎನ್ನುವ 3 ರೂಪಗಳುಳ್ಳಂಥ ಲಕ್ಷ್ಮೀದೇವಿಯ ಅಧೀನರು ನಾವು. ಇಂಥವರು ನಾವು. ಅಧೀನ ಅಂತಿದೆಯಲ್ಲ, ಗ್ರಸ್ತ ಅಂತಿದೆಯಲ್ಲ, ಕಬಲೀಕೃತ ಅಂತ ಒಂದು ತುತ್ತನ್ನಾಗಿ ಮಾಡಿ ನುಂಗ್ಲಿಕ್ಕೆ ನಮ್ಮನ್ನು ಅದು ಕಾಯ್ತಾ ಇದೆ ಕಾಲ ಅಂತ. ಕಾಟಕೋಪನಿಷತ್ನಲ್ಲಿ ಅದೇ ಮಾತು ಬರ್ತದೆ. ಯಸ್ಯ ಬ್ರಹ್ಮಚ ಕ್ಷತ್ರಂಚ ಉಭಯ ಭವತ ಓದನಃ ಮೃತ್ಯುರು ಯಸ್ಯೋಪಸೇಚನಂ ಅಂತ. ಕೈಯತ್ಥ ವೇದ ಯತ್ರ ಸಹ. ಯಾವ ಪರಮಾತ್ಮನಿಗೆ ಬ್ರಾಹ್ಮಣ ವರ್ಣದ ಅಭಿಮಾನಿಯಾದ ಚತುರ್ಮುಖ, ಕ್ಷತ್ರ ವರ್ಣದ ಅಭಿಮಾನಿಯಾದ
ವಾಯು ಇವರಿಬ್ಬರು ಕೂಡ ಉಭಯ ಭವತ ಓದನ ಅನ್ನದ ಎರಡು ತುತ್ತುಗಳು. ಆನೆಯ ಬಾಯಲ್ಲಿ ದೊಡ್ಡ ದೊಡ್ಡ ತುತ್ತುಗಳನ್ನು ಮುದ್ದೆ ಮಾಡಿ ಹಾಕ್ತಿರ್ತಾರೆ. ಆ ಥರ ಒಂದು ದೊಡ್ಡ ದೊಡ್ಡ ತುತ್ತುಗಳು ಚತುರ್ಮುಖ ಬ್ರಹ್ಮ ಮತ್ತು ವಾಯುಗಳೇ. ಇನ್ನು ನಮ್ಮಂಥವ್ರು ಯಾವ ಲೆಕ್ಕ ಆ ಭಗವಂತನ ಆ ವಿಶಾಲವಾದ ಬಾಯಿಗೆ ಅಂತ ಅದರ ತಾತ್ಪರ್ಯ. ನಾವು ಯಾರನ್ನು ರಕ್ಷಿಸುವವರಿದ್ದೀವಿ ಅಂತ ಯಾದವಾರ್ಯರು ಕೂಡ ಅದ್ರ ಬಗ್ಗೆ ವಿವರ ಬರೆದಿದ್ದಾರೆ. ದೇಹವಿಲ್ಲದೆ ಚೇತನಕ್ಕೆ ರಕ್ಷಣೆ ಮಾಡಲಿಕ್ಕಾಗೋದಿಲ್ಲ. ಆ ಚೇತನವಿಲ್ಲದೇ ದೇಹಕ್ಕೆ ರಕ್ಷಣೆ ಮಾಡಲಿಕ್ಕೆ ಹೋಗೋದಿಲ್ಲ. ಆ ಚೇತನ ದೇಹವನ್ನು ಅವಲಂಬಿಸಿ ಗಟ್ಟಿಮುಟ್ಟಾದ ದೇಹವನ್ನು ಇಟ್ಕೊಂಡು ಒಳ್ಳೆಯ ಆರೋಗ್ಯ ಇಟ್ಕೊಂಡು ಬದುಕಿದ್ರು ಅದಕ್ಕೆ ತಾನೇ ಒಂದು ದಿವಸ ಅನಾರೋಗ್ಯಕ್ಕೆ ತುತ್ತಾಗಿ ಮೃತ್ಯುವಿಗೆ ತುತ್ತಾಗಿ ಬದುಕಬೇಕಾಗಿದೆ. ಅದರಿಂದ ಹೇಗೆ ಬದುಕುವುದು ಅಂತ ಅದು ತಾತ್ಪರ್ಯ. ಅದಕ್ಕಾಗಿ ಒಂದು ಯುಕ್ತಿಯನ್ನು ಅನುಸಂಧಾನ ಮಾಡಬೇಕು ಅಂತ ಬಂತಲ್ಲ. ವಿಮತಃ ಅಂತ ಪಕ್ಷ. ದೇಹ ವಿಶಿಷ್ಟ ನ ಪರರಕ್ಷಕ. ದೇಹ ವಿಶಿಷ್ಟನಾಗಿ ನಮ್ಮನ್ನು ಅವನು ರಕ್ಷಿಸುವುದಿಲ್ಲ. ಸ್ವಾಪೇಕ್ಷೆಯ ಪ್ರಬಲೇನ ಕಬಲೀಕೃತತ್ವ. ತನಗಿಂತ ಪ್ರಬಲನಾದ ಕಾಲನ ಅಧೀನ ನೀವನಾಗಿರೋದ್ರಿಂದ ಸರ್ಪದ ಬಾಯಿಗೆ ಸಿಕ್ಕ ಕಪ್ಪೆಯಂತೆ ಇತಿ ಹೀಗೊಂದು ಅನುಮಾನ ಪ್ರಯೋಗ ಮಾಡಲಿಕ್ಕೆ ಸಾಧ್ಯ ಇದೆ. ಅದರಿಂದ ದೇಹ ವಿಶಿಷ್ಟನಾಗಿ ಆಗಲಿ ದೇಹ ರಹಿತನಾಗಿ ಆಗಲಿ ಈ ಜೀವನಿಗೆ ಯಾರನ್ನೂ ರಕ್ಷಿಸುವ ಶಕ್ತಿಯೇ ಇಲ್ಲ. ಜಗತ್ತಿನಲ್ಲಿ ಯಾರಾದರೂ ರಕ್ಷಿಸುವವರಿದ್ದರೂ ಭಗವಂತನೇ. ಅವನೇ ಈ ಜಗತ್ತಿನ ಎಲ್ಲದಕ್ಕೂ ಕೂಡ ಒಂದು ಆಹಾರದ ವ್ಯವಸ್ಥೆಯನ್ನು ಮಾಡಿದ್ದಾನೆ, ಜಗತ್ತನ್ನು ನಿಯಂತ್ರಿಸ್ತಾ ಇದ್ದಾನೆ ಅಂತ ಅದರ ತಾತ್ಪರ್ಯ. ಅಲ್ಲಿಗೆ 46ನೇ ಶ್ಲೋಕ ಸಮಾಪ್ತವಾಗಿದೆ. ಇವತ್ತಿನ ಈ ಭಾಗವು ಕೂಡ ಸಮಾಪ್ತವಾಗಿದೆ. ಹುಸಿಯ ನಾಡಿ ಹೊಟ್ಟೆ ಹೊರೆವ ವಿಷಯದಲ್ಲಿ ರಸಿಕನೆಂದು ಹುಸಿಗೆ ಹಾಕಿರುವ ಇನ್ನ ಶ್ರೀಕೇಶನೇ. ಈಶ ನಿನ್ನ ಚರಣ ಭಜನೆ ಆಸೆಯಿಂದ ಮಾಡುವೆ ದೋಷ ರಾಶಿ ನಾಶ ಮಾಡು ಶ್ರೀಶಕೇಶವ. ಶ್ರೀಕೃಷ್ಣಾರ್ಪಣ ಮಸ್ತು.